ಅತ್ತೆಯವ್ರನ್ನ ಒಪ್ಸೋದಕ್ಕೆ ಯಾರ್ದೋ ಮಗುನ ತಗೊಂಡ್ ಬಂದಿದ್ಯಲ್ ಮಾಮ. ಇಲ್ಲ, ಈ ಮಗು ನಂದೆ ನಂದೆ ನಂದೆ. ಬೇಕಾದ್ರೆ ನಾನು ಕೆಲ್ಸಕ್ಕೆ ಬೇಕಾದ್ರೂ ಹೋಗ್ತೀನಿ. ಅಲ್ಲಿ ಉರಿತಾ ಇರೋ ಕಟ್ಗೆ ನಿನ್ ಮುಖಕ್ಕೆ ಇಟ್ಬಿಡ್ತೀನಿ ಹಿಂಗೆಲ್ಲ ಮಾತಾಡಿದ್ರೆ. ನಿಜಾನ ಒಪ್ಪಿ ಈ ಮಗಿನ ಎಲ್ಲಿಂದ ತಂದ್ಯೋ ಅಲ್ಲೇ ಬಿಟ್ಬಿಡ್ ಬಾ. ಇಲ್ಲ ಅಂದ್ರೆ ಅವ್ರು ಹೋದ್ಮೇಲೆ ಅವ್ರ ತರನೇ ಮಗು ಹುಟ್ಲಿ ಅಂತ ಆಸೆ ಪಟ್ಟೆ. ಅದಾಗ್ಲಿಲ್ಲ. ನಾನ್ ಹೆತ್ತ ಮಗು ಕಣ್ಣು ಮುಚ್ಚಿಸಿರೋ ಮಹೇಶ್ವರ ಮನೆ ಈ ಮಗುನ ತೋರ್ಸದ್ಲು ಅತ್ತೆ. ಅನಾಥವಾಗಿ ನದಿ ಹತ್ರ ತೆಪ್ಪದಲ್ಲಿತ್ತು. ತಾಯಿ ಇಲ್ದೇ ಇರೋ ಮಗುಗೆ ತಾಯಿ ಮಾಡೋದಕ್ಕೆ, ಮಗು ಇಲ್ದೇ ಇರೋ ತಾಯಿಗೆ ಮಗು ಕೊಡ್ಬೇಕು ಅಂತ ಆ ತಾಯಿನೇ ಈ ದಾರಿ ತೋರಿಸಿದಾಳೆ. ನನ್ನ ಮಕ್ಕಳಿಲ್ಲ ಅನ್ನೋ ಕೊರತೆನ ಈ ಮಗ ನೀಗ್ಸಿದೆ. ನಾನು ಈ ಮಗುನ ಬಿಡೋದಿಲ್ಲ, ನಾನ್ ಬಿಡೋದಿಲ್ಲ. ಹಂಗಿದ್ರೆ ನಿನ್ನ ನಾವು ಬಿಟ್ಬಿಡ್ತೀವಿ. ಹೋಗೋ, ಎಲ್ಲಿಗೆ ಹೋಯ್ತೀಯೋ ಹೋಗೋ. ನಾನ್ ನಿಮ್ಮನ್ನ ಏನೂ ಕೇಳಲಿಲ್ಲ ಅತ್ತೆ. ಹಸುಗೂಸು ಬೇಡ ಅನ್ಬೇಡಿ, ಒಪ್ಕೊಳ್ಳಿ ಅತ್ತೆ. ಬಾಯಿ ಮುಚ್ಚು. ನೀನ್ ಈ ಮಗಿನ್ ಬಿಟ್ಟು ಬಂದ್ರೇನೆ ನಿಂಗೆ ಈ ಮನೇಲಿ ಜಾಗ. ಇಲ್ಲ ಅಂದ್ರೆ ಅದನ್ನ ಕರ್ಕೊಂಡು ಇಲ್ಲಿಂದ ಹೋಯ್ತಾ ಇರೋ. ಬಲವಂತವಾಗಿ ನೋವು ಪಡ್ಬೇಕು ಅಂದ್ರೆ ಕಷ್ಟ ಆಗತ್ತಲ್ವಾ? ಪಡ್ಲೇಬೇಕಲ್ವಾ ವೈದಿಕ, ಬೇರೆ ದಾರಿನೇ ಇಲ್ಲ. ನಿಮ್ ದೊಡ್ಡಮ್ಮ ದೊಡ್ಡಪ್ಪನ ನೋಡ್ತಿದ್ರೆ ಹೇಳ್ಬೇಕು ಅನಿಸ್ತಿದೆ. ಇನ್ನೇನು ಅವ್ರ ಮಗ ಹುಚ್ಚ ಆಗೋದ? ಸೊಸೆ ಮತ್ತೆ ಮೊಮ್ಮಗಳು ಸ್ವರ್ಗ ಸೇರ್ಕೊಂಡ್ರು ಪಾಪ. ಹರಿ ಓಂ. ಓಂ ಶ್ರೀ ಮಹಾಗಣಾಧಿಪತಯೇ ನಮಃ. ಪ್ರಣಮ್ಯಂ ಶಿರಸಾ ದೇವಂ ಗೌರೀಪುತ್ರ ವಿನಾಯಕಂ ಭಕ್ತವಾಸಂ ಸ್ಮರೇ ನಿತ್ಯಂ ಆಯು ಕಾಮಾರ್ಥ ಸಿದ್ಧಯೇ. ಗಜಾನನಂ ಭೂತಗಣಾದಿಸೇವಿತಂ ಕಪಿತ್ತಜಂಬೂಫಲಸಾರ ಭಕ್ಷಿತಂ. ಕಲ್ಯಾಣಿ, ಕಮಲಿ, ಓಂ ಗಂ ಗಣಪತೇ ನಮಃ. ಓಂ ಗಂ ಗಣಪತೇ ನಮಃ. ಏನಪ್ಪ, ಶಿವದೇವರನ್ನ ಕರ್ಕೊಬನ್ನಿ. ಅಣ್ಣ, ಶಿವಣ್ಣ, ಪೂಜೆಗೆ ಹೋಗೋಣ ಬನ್ನಿ. ಕಲ್ಯಾಣಿ, ಅವ್ರ ಆತ್ಮಶಾಂತಿಗೋಸ್ಕರ ಆದರೂ ನೀವು ಅಲ್ಲಿಗೆ ಬರಲೇಬೇಕು. ನನ್ನ ಕಮಲಿ. ಶಿವಣ್ಣ, ಬನ್ನಿ ಬನ್ನಿ ಬನ್ನಿ. ಕಮಲಿ, ನಡೀರಿ, ಬನ್ನಿ ನೀವು. ನನ್ನ ಕಲ್ಯಾಣಿ. ಬೆಕ್ಕಿ ಬೆಕ್ಕಿ ಬೆಕ್ಕಿ
ಬೆಂಕಿ ಶಿವಣ್ಣ ಶಿವಣ್ಣ ಏನು ಆಗಲ್ಲ ಬನ್ನಿ. ನನ್ ಕಮಲಿ ಕಲ್ಯಾಣಿ ಕಲ್ಯಾಣಿ ಕಮಲಿ ನನ್ ಕಲ್ಯಾಣಿ ಶಿವ ಶಿವದೇವ ಕಲ್ಯಾಣಿ ಅಣ್ಣ. ನನ್ ಕಮಲಿ ನನ್ ಕಮಲಿ ನನ್ ಕಲ್ಯಾಣಿ ಅಮ್ಮ 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 ನೀನ್ ಅದೇ ನೆನ್ಪಲ್ಲಿದ್ಯಾ ಕಂದ. ಅಮ್ಮ ನನ್ ಕಲ್ಯಾಣಿ ನನ್ ಕಮಲಿ ಅಮ್ಮ ನನ್ ಕಲ್ಯಾಣಿ ಬೆಂಕಿ ಶಿವದೇವ್ ಪಿಂಡ ಪ್ರದಾನ ಮಾಡಕ್ ಪಾಪ ಶಿವಣ್ಣ ನಿಂತ್ಕೊಳ್ಳಿ. ಬೆಂಕಿ 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 ನನ್ ಕಲ್ಯಾಣಿ. ಇಂಥ ಪರಿಸ್ಥಿತಿಲಿ ಬಲವಂತ ಮಾಡೋದು ತಪ್ಪಾಗತ್ತಮ್ಮ. ಅವ್ರನ್ನ ಒಂಟಿಯಾಗಿರೋಕೆ ಬಿಡೋದೇ ಒಳ್ಳೇದು. ಅರ್ಥ ಆಯ್ತು ತೇಜ. ಪುರೋಹಿತ್ರೆ, ಅಮ್ಮ, ಇವರು ಪಿಂಡ ಪ್ರದಾನ ಮಾಡ್ತಾರೆ. ಮಹಾದೇವಿ ಪ್ರಾರಬ್ಧವೇ ಅಂತದ್ದು. ನಡೀರಿ. ಹುಷಾರು ದೊಡ್ಡಪ್ಪ. ಪವಿತ್ರಂ ಧೃತ್ವಾ ಪಿಂಡದೇವತಾಭ್ಯೋ ನಮಃ. ಧ್ಯಾಯಾಮಿ, ಧ್ಯಾನಂ ಸಮರ್ಪಯಾಮಿ, ಆವಾಹನಂ ಸಮರ್ಪಯಾಮಿ, ಆಸನಂ ಸಮರ್ಪಯಾಮಿ, ಪಾಢ್ಯಂ ಸಮರ್ಪಯಾಮಿ, ಅರ್ಘ್ಯಂ ಸಮರ್ಪಯಾಮಿ. ವಸುದೇವ ಆದಿತ್ಯರೂಪಾನಾಂ ಶೃಷ್ಣ ಪಿಂಡ ಪ್ರದಾನ ಕರಿಷ್ಯೆ. ಪಿಂಡದೇವತಾಭ್ಯೋ ನಮಃ. ಆಚಮಾನೀಯಂ ಸಮರ್ಪಯಾಮಿ, ಸ್ನಾನಂ ಸಮರ್ಪಯಾಮಿ, ಮಹಾಭಿಷೇಕಂ ಸಮರ್ಪಯಾಮಿ, ಪ್ರತಿಷ್ಠಾಪಯಾಮಿ, ವಸ್ತ್ರಂ ಸಮರ್ಪಯಾಮಿ, ಯಜ್ಞೋಪವೀತ ಸಮರ್ಪಯಾಮಿ, ಅಕ್ಷತಾಂ ಸಮರ್ಪಯಾಮಿ, ಪುಷ್ಪಂ ಸಮರ್ಪಯಾಮಿ. ವಿಷ್ಣುರ್ವಿಷ್ಣುರ್ವಿಷ್ಣುರ್ವಿಷ್ಣು. ಭರದ್ವಾಜ ಪಕ್ಷಿ ಇಷ್ಟೊಂದು ಸೇರಿದೆ ಅಂದ್ರೆ ಎಲ್ಲೋ ಏನೋ ಅಶುಭ ಆಗ್ತಿದೆ ಅಂತ ಅರ್ಥ. ಈ ವಿಷಯನ ಹೇಗಾದ್ರೂ ಮಾಡಿ ರಾಜರಿಗೆ ಹೇಳಲೇಬೇಕು. ಮಮ ವಸುರುದ್ರ ಆದಿತ್ಯ ರೂಪಸ್ಯ ಮಮ ತಿಷ್ಠತು. ವಸುರುದ್ರ ಆದಿತ್ಯ ರೂಪ. ಏನಿದು ಹೀಗಾಗೋಯ್ತಲ್ಲ. ಇನ್ನೊಂದು ತಗೊಳ್ಳಿ. ರುದ್ರರೂಪಾನಾಂ ಸೃಷ ವಸುರುದ್ರ ಆದಿತ್ಯ ರೂಪಾನಾಂ ದ್ವಿತೀಯ ಪಿಂಡ ಉಪತಿಷ್ಠತ್. ವಸುರುದ್ರ ಆದಿತ್ಯ ರೂಪಾನಾಂ ಮ್ಯಾಷ ಪಿಂಡ ಉಪತಿಷ್ಠತ್. ಯಾಕೀಗಾಯ್ತು? ಹೋದವ್ರಿಗೆ ಆತ್ಮಶಾಂತಿ ಸಿಗೋ ತರ ಮಾಡಿ ಅವ್ರಿಗೆ ಸ್ವರ್ಗಲೋಕ ಪ್ರಾಪ್ತವಾಗೋ ತರ ಮಾಡೋ ಭಾಗ್ಯನೂ ನಮ್ಗಿಲ್ವಾ? ಇದೆ. ರಾಜಗುರುಗಳು, ಮಹಾದೇವಿ, ಹರಿರಾಜ ವಂಶದ ವಾರಸ್ದಾರರು ಸಾಯೋಕ್ಕೂ ಮುಂಚೆನೆ ಪಿಂಡ ಪ್ರದಾನ ಮಾಡೋದಕ್ಕೆ ಹೋದ್ರೆ ಭರದ್ವಾಜ ಪಕ್ಷಿ ಬಿಡೋದಿಲ್ಲ. ಗುರುಗಳೇ, ಅಂದ್ರೆ ನನ್ನ
ನನ್ನ ಮೊಮ್ಮಗಳು ಬದುಕೇ ಇದ್ದಾಳ? ಸಿಂಹಾಸನನ ಅಲಂಕರಿಸ್ದೆ ಮಹಾ ಜಾತಕ ಇರೋರು ಅಷ್ಟು ಬೇಗ ಅಂತ್ಯವನ್ನ ಕಾಣಲ್ಲ. ನಮ್ಮ ಯುವರಾಣಿ ಬದುಕೇ ಇದ್ದಾಳ? ಅದಕ್ಕೆ ಆ ಪಕ್ಷಿಗಳೇ ಸಾಕ್ಷಿ. ಶಿವ, ಶಿವದೇವ, ಶಿವ, ಕಂದ ಶಿವ, ಕಲ್ಯಾಣಿ ಕಮಲಿ ಕಲ್ಯಾಣಿ. ಶಿವ, ಭಯ ಪಡ್ಬೇಡ ಕಂದ, ಭಯ ಪಡ್ಬೇಡ. ನಿನ್ನ ಮಗಳಿಗೆ ಏನೂ ಆಗ್ಲಿಲ್ಲ ಕಣೋ. ಕಲ್ಯಾಣಿ, ನಿನ್ನ ಮಗಳು ಜೀವಂತವಾಗಿದ್ದಾಳಂತೆ ಕಂದ. ಹೌದು ಕಣೋ, ಕಲ್ಯಾಣಿ ಜೀವಂತವಾಗಿದ್ದಾಳೆ ಕಣೋ. ನನ್ ಕಲ್ಯಾಣಿ, ನನ್ ಕಲ್ಯಾಣಿ, ನನ್ ಕಲ್ಯಾಣಿ. ಶಿವ, ಶಿವ, ಶಿವ. ತಾಯಿ ಬದುಕದೆ ಹೋದ್ರು ಮಗು ಬದುಕಿದೆ ಅಂದ್ರೆ ನಮ್ಮೆಲ್ಲರಿಗೂ ಸಂತೋಷನೇ ಗುರುಗಳೇ. ನಮ್ಮೆಲ್ಲರಿಗೂ ಶುಭ ಸುದ್ದಿನೇ ಹೇಳಿದ್ರಿ. ಪ್ರಹ್ಲಾದನ ಹಾಗೆ ಮೃತ್ಯುವನ್ನ ಜಯಿಸಿ ಈ ರಾಜಮಹಲ್ನ ಕೋಟೆ ಮೇಲೆ ವಿಜಯ ಪತಾಕೆ ಹಾರಿಸೋದಕ್ಕೆ ಎದುರು ನೋಡ್ತಾ ಇದ್ದಾಳೆ. ಗುರುಗಳೇ, ಮಗು ಎಲ್ಲಿದ್ದಾಳೆ ಅಂತ ಹೇಗೆ ತಿಳ್ಕೊಳ್ಳೋದು ಗುರುಗಳೇ? ಮತ್ತೆ ಇಲ್ಲಿಗೆ ಬರುತ್ತೆ ಭರದ್ವಾಜ ಪಕ್ಷಿ. ಅದೇ ದಿಕ್ಸೂಚಿ. ಆಕೆ ಇರೋ ಜಾಗನ ಅದೇ ತೋರಿಸುತ್ತೆ. ಈ ವಿಷಯನ ಹೇಳಬೇಕು ಅಂತಾನೆ ಬಂದೆ, ಹೇಳಾಯ್ತು. ಶುಭಂ ಭೂಯಾತ್. ಮಹಾದೇವ ಶಂಭೋ ಶಂಕರ, ಹರ ಹರ ಮಹಾದೇವ ಶಂಭೋ ಶಂಕರ. ದೊಡ್ಡಮ್ಮ, ಮಗು ಎಲ್ಲೇ ಇದ್ರು ನಾವು ಕರ್ಕೊಂಬರ್ತೀವಿ. ಅದು ನಮ್ ಜವಾಬ್ದಾರಿ ಅಲ್ವಾ ಅತ್ತೆ? ಲಾಯರ್, ನೀವು ಸಿಟಿ ಕಡೆ ಹೋಗಿ, ಮಿಕ್ಕಿದ ಕಡೆ ಎಲ್ಲ ನಾವು ಸೇರಿ ಹುಡುಕ್ತೀವಿ. ಹಾಗೆ ಆಗ್ಲಿ. ಈ ಸಲ ಆ ಮಗುಗೆ ನಾವೇ ಪಿಂಡ ಇಡ್ಬೇಕು. ನಮ್ಮ ಯುವರಾಣಿ ಬದುಕೇ ಇದ್ದಾಳೆ. ಇದಕ್ಕಿಂತ ದೊಡ್ಡ ಆನಂದ ಏನಿದೆ ಮಹಾದೇವಿ? ಶಂಕು, ನೀನೇನಿಲ್ಲಿ? ನಾನು ನಮ್ಮಮ್ಮ ಹೋಗ್ತಿದ್ದಾಗ ಆ ಕಡೆ ಈ ಕಡೆ ನೋಡ್ಕೊಂಡ್ ಬರ್ತಿದ್ದೆ ಅತ್ತೆ. ಹೌದು, ಜೋಲಿಲ್ ಹಾಕಿದ್ರು ಪಾಪು ಯಾಕೆ ಅಳ್ತಾನೆ ಇದೆ? ಹಾಲ್ಗೋಸ್ಕರ. ನಾನ್ ಮಗಿಗೆ ಹಾಲು ಕುಡಿಸ್ಬೇಕು, ನೀನ್ ಇದನ್ನಿಟ್ಕೋ. ಸರಿ ಅತ್ತೆ. ಓಮ್ಮ, ಸುಮ್ನಿರು ಸುಮ್ನಿರು, ಅಳ್ಬಾರ್ದು.
ಓ ಓ, ಶಂಕು ಹಾಲ್ ಕೊಡಪ್ಪ ಇಲ್ಲಿ. ಓ, ನೀನಿದಿಟ್ಕ. ಓ ಓ ಓ ಓ, ಓ ಆಗೋಯ್ತು. ಶಂಕು, ನೀನು ನಂಗೆ ಹಾಲ್ ತಂದ್ಕೊಟ್ಟೆ ಅಂತ ನಿಮ್ಮಮ್ಮಂಗೆ ಗೊತ್ತಾದ್ರೆ ನಿನ್ನನ್ನು ಹೊಡೆದೇ ಬಿಡ್ತಾರೆ. ನೀನು ಹೋಗಪ್ಪ. ಅಮ್ಮನ್ಗೆ ಗೊತ್ತಾಗ್ದಿರೋ ತರ ಬಂದು ಪಾಪು ಜೊತೆ ಆಟ ಆಡ್ತೀನಿ ಅತ್ತೆ. ಪಾಪು ಹೆಸರೇನತ್ತೆ? ಹೆಸರಾ? ನದಿಲ್ ಬಿದ್ದು ಸಾಯ್ಬೇಕು ಅಂತಿದ್ದವಳನ್ನ ತಡ್ದವಳಿ ಅವಳು. ನದಿಲಿ ತೇಲ್ಕೊಂಡ್ ಬಂದವಳೆ. ನನ್ ಮುದ್ದು ಕಾವೇರಿ. ಕಾವೇರಿ, ಈ ಹೆಸರು ಚೆನ್ನಾಗಿದೆ ಅಲ್ವಾ? ಕಾವೇರಿ ಚೆನ್ನಾಗಿದೆ ಶಂಕು. ನಿನ್ ಭಾವನೆ ನಿನ್ಗೆ ಹೆಸರಿಟ್ಟವನೆ. ಶಂಕು, ಇವಳು ಕಿವಿಲಿ 3 ಸಲ ಕಾವೇರಿ ಅಂತ ಹೇಳು. ಹೇಳು. ಕಾವೇರಿ ಕಾವೇರಿ ಕಾವೇರಿ. ಕಾವೇರಿ ಕಾವೇರಿ ಚು 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 ಚು. ಚೆನ್ನಾಗಿದೆ ಅಲ್ವಾ? ಏನು? ಇದೆ ನದಿ. ನದಿ ಅಲ್ಲ, ಕಮಲಿ ಹೆತ್ತಿರೋದು. ಅದು ಅದು ನನಗ್ ಬೇಕಾಗಿರೋದು. ತಂಬಿಗೆ ನೀರು ಮುಖಕ್ಕೆ ಬಿದ್ರೇನೆ ಪ್ರಾಣ ಬಿಡುವಂತ ಹಸಿಕೂಸು ನದಿಗೆ ಬಿದ್ಮೇಲೆ ಹೇಗ್ ಬದುಕುತ್ತೆ ವೈದಿಕ? ಅನುಮಾನನಾ ನಂಬಿಕೆನಾ? ನೀನ್ ಹೇಗನ್ಕೋತೀಯೋ ಹಾಗೆ. ಪಿಂಡ ತಿನ್ನೋದಕ್ಕೆ ಕಾಗೆ ಬರಲಿಲ್ಲ, ಗಟ್ಟಿ ಪಿಂಡ ಇನ್ನೂ ಬದುಕೇ ಇದೆ ಅಂತ ಸೂಚನೆ ಕೊಡೋದಕ್ಕೆ ಭಾರದ್ವಾಜ ಪಕ್ಷಿ ಬಂತು ಅಂದ್ರೆ ಕಲ್ಯಾಣಿ ಕಾಣೆ ಆಗಿದ್ದಾಳೆ ಹೊರತು ಅವಳ ಜೀವ ಹೋಗ್ಲಿಲ್ಲ. ಏಯ್ ಅಮ್ಮವ್ರೆ, 4 ದಿಕ್ಕಲ್ಲೂ ಬಿಡದೆ ಅವಳನ್ನ ಹುಡುಕಿ ಬೇಟೆ ಆಡಿ ಕರ್ಕೊಂಡ್ ಬನ್ನಿ ಅವಳನ್ನ. ಆಯ್ತು ಅಮ್ಮವ್ರೆ. ಹೋಗಿ. ಏಯ್ ನಡೀರೋ. ಅನಾಥವಾಗಿ ನದಿ ಹತ್ರ ತೆಪ್ಪದಲ್ಲಿತ್ತು. ಹಸುಗೋಸು ಒಪ್ಕೋ ಅತ್ತೆ. ಅಮ್ಮ ಅಮ್ಮ, ಏ ಅಮ್ಮ, ನಿನ್ನೆ ಗರ ಬಡ್ದಂಗೆ ಹಾಗೆ ಕೂತಿದ್ಯಲ್ಲ. ಅವಳು ವಿಧವೆ ಆದ್ರೂ ನನ್ನ ಜೊತೆನೇ ಇರ್ತೀನಿ ಅಂದವಳೆ. ಈಗ ಹೆಣ್ಮಗಿನ ಸಾಕಕ್ಕೆ ಕೆಲ್ಸಕ್ಕೆ ಅಂತ ಆಚೆ ಹೋಗವಳೆ. ಅಂತ ಧೈರ್ಯ ಹಸುಗೂಸನೆತ್ತಿರೋ ತಾಯಿಗೇನಾದ್ರೂ ಇರತ್ತೇನೆ? ಏನೋ ಅಮ್ಮ, ಮನೆ ಕೆಲಸ ಮಾಡು ಅಂದ್ರೆ ಹೋಗ್ಲಿ ಬಿಡು ಅಂತ ಮಾಡ್ತೀನಿ. ಆದ್ರೆ ಕೂಲಿ ಮಾಡಿ ಕಾಸು ತಗೊಂಬ ಅಂದ್ರೆ ನನ್ ಕೈಲಾಗಲ್ಲ, ಮೊದ್ಲೇ ಹೇಳ್ತೀನಿ. ಕಸನ ನನ್ ಮೇಲೆ ಹಾಕ್ತಿಯಲ್ಲ. ನೀನ್ ಯಾವಾಗ್ಲೋ ಕಸದ ತೊಟ್ಟಿ ಆಗ್ಬಿಟ್ಟಿದ್ಯೋ. ಇಲ್ಲಿ ಮನೆಯಾಗೆ ಬಿದ್ದು ಸಾಯೋದಕ್ಕಿಂತ ಕಲ್ಕುಟ್ಟ ಕೆಲ್ಸಕ್ಕೋಗು. ಬಂಡೆ ಕಲ್ ನಂತವನು ಅಂತ ಕೆಲ್ಸ ನನ್ ಕೈಯಲ್ಲಿ ಆಗಲ್ಲ ಬಿಡು. ಮಡಿಕೆ ತುಂಬಾ ಸಾರಾಯಿ ಉಯ್ದು ಹೊಟ್ಟೆ ತುಂಬಾ ಕುಡಿಯೋಂತ ಕೆಲ್ಸ ಇದ್ರೆ ಹೇಳೋ, ಮಾಡ್ಬಿಡ್ತೀನಿ. ನಿನ್ ಗಂಡನ್ ಬಾಯಿಗೆ ಸಗಣಿ ತುರ್ಕೋ. ಸೆಗ್ನಿಯಲ್ಲಿ ಹಾ, ಯಾಕೆ ಅಂತ ಕೇಳ್ದೆ ಎಲ್ಲಿದೆ ಅಂತಿದ್ಯಲೆ? ನಿನ್ ಕೊಳಕ್ ಬಾಯಿಗೆ ಸೆಗಣಿ ತುರ್ಕೋಣ ಅಂತ. ಮತ್ತಿನ್ನೇನೋ
ಯಾವ ಕೆಲ್ಸಕ್ಕೂ ಬಾರ್ದೇ ಇರೋ ನಿನ್ನಂತ ದಂಡು ಪಿಂಡನ್ನ ಮಗಳ ಗಂಡ ಅಂತ ಇಷ್ಟು ದಿನ ಸುಮ್ನೆ ಇದ್ನೋ? ನೀವು ಸುಮ್ಮನೆ ಇದ್ದೀರಾ? ಆಗಿಂದ ಬಡ್ಕೋತಾನೆ ಇದ್ದೀರಲ್ಲ. ಎಲ್ಲಿ ಮೆಟ್ಟಲ್ಲಿ? ಅಮ್ಮ ಅಮ್ಮ ನಮ್ಮನ್ ಬೈದಿಲ್ಲ ಅಂದ್ರೆ ನಿನ್ಗ್ ಸಮಾಧಾನ ಆಗಲ್ವಾ? ನಾಳೆ ಹೆಂಗೆ ಬದುಕೋದು, ಏನೇ ತಿನ್ನೋದು, ನಿನ್ ತಲೆಗೇನಾದ್ರೂ ಹೋಗ್ತಾಯ್ತಾ? ಅದಕ್ಕೆ ಕಣೆ ನಂಗೆ ಕೋಪ. ಅದಕ್ಕೇನ ಹೋಗಿ ಎಂದು ತಪ್ಪು ಮಾಡಿದ್ವಿ ಅನ್ಸುತ್ತೆ. 2 ದಿನ ಎತ್ಕೊಂಡ್ ಬಂದಿರೋ ಮಗುನ ನಾವು ನೋಡ್ಕೊಂಡಿದ್ರೆ ಕೆಲ್ಸಕ್ಕೆ ಹೋಗಿ ಅವಳು ನಮ್ಮನ್ನ ಸಾಕ್ತಿದ್ಲು. ಬದುಕಿರೋ ತನಕ ನಮ್ ಸೇವೆನೇ ಅವಳು ಮಾಡ್ತಾ ಇರ್ತಿದ್ಲು. ಹೌದತ್ತೆ, ಅವಳ ಗುಟ್ಟು ನಮಗ್ ಗೊತ್ತಿದ್ಯಲ್ವಾ? ಜೋರಾಗಿ ಏನೇ ಅಂದ್ರು ಎಗರಾಡೋದಿಲ್ಲ. ಏನಂದ್ಯೋ ನೀನು? ಕೋಪದಲ್ಲಿ ಹೋಗಿರೋ ಅವಳ ಹತ್ರ ಹೋಗಿ ಮನೆಗ್ ಬಾರಮ್ಮ ಮಹಾಲಕ್ಷ್ಮಿ ಅಂತ ಹಾಡ್ ಹೇಳ್ಬೇಕಾ? ಲೇ ಹೆಂಡ್ತಿ, ನಿಮ್ಮ ಅಮ್ಮಂಗೆ ಹೇಳೆ, ಏನಾದ್ರು ಅಂದ್ರೆ ಚಪ್ಲಿ ತಗೋತೀನಿ ಅಂತಾಳೆ. ಅಮ್ಮ, ಪಟ್ನದಲ್ಲಿ ಕೆಲ್ಸದವ್ರಿಗೆ 10,000 ಕೊಡ್ತಾರಂತೆ. ನಾವು ಸ್ವಲ್ಪನೂ ದುಡ್ಡು ಕೊಡದೆ ಸಮಯಕ್ಕೆ ಸರಿಯಾಗಿ ಊಟ ಹಾಕೋ ಅತ್ತಿಗೆನ ಕರ್ಕೊಂಬಂದು ಕೆಲ್ಸದವಳನ್ನಾಗಿ ಮಾಡಬಾರ್ದಾ?